ಮುಸ್ಲಿಂ ಧರ್ಮಗುರುಗಳ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಕಿಡಿಕಾರ್ತಾ ಇದ್ದಾರೆ. ಈದ್ ಮಿಲಾದ್ ಅಂಗವಾಗಿ ಮಾಡ್ತಾ ಇರೋ ಸಮ್ಮೇಳನ ವಿವಾದ. ಈದ್ ಮಿಲಾದ್ ಅಂಗವಾಗಿ ಮಾಡ್ತಾ ಇರುವಂತಹ ಸಮ್ಮೇಳನ ವಿವಾದ. ಮಿಲಾದುನ್ ನಬಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇದೇ ಶುಕ್ರವಾರ ನಡೆಯಲಿರುವಂತಹ ಮುಸ್ಲಿಂ ಸಮ್ಮೇಳನ, ಸಚಿವ ಜಮೀರ್ ಅಹಮದ್ ಆಯೋಜಿಸಿರುವಂತಹ ಸಮ್ಮೇಳನ, ಬೇರೆ ಬೇರೆ ದೇಶಗಳಿಂದ ಆಗಮಿಸಲಿರುವ ಮುಸ್ಲಿಂ ಧರ್ಮಗುರುಗಳು ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಿಂದ ವಿದೇಶಿ ವ್ಯಕ್ತಿಗಳ ಭಾಷಣಕ್ಕೆ ಅವಕಾಶವಿಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶಿ ವ್ಯಕ್ತಿಗಳು ಬಂದು ಭಾಷಣ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾಂಗ್ರೆಸ್ ನಾಯಕರು ಕಾನೂನನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರವಾಸಿ ವೀಸಾದ ವ್ಯಕ್ತಿಗಳಿಗಿರುವ ನಿರ್ಬಂಧಗಳು ಪಾಲನೆಯಾಗಬೇಕು. ಸಿಎಂ ಉಪಸ್ಥಿತಿಯಲ್ಲೇ ಇಂತಹ ಕಾನೂನು ಉಲ್ಲಂಘನೆಯಾದ್ರೆ ಹೇಗೆ? ವಿವಾದಿತ ಮುಸ್ಲಿಂ ಸಮ್ಮೇಳನಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರ್ತಾ ಇದ್ದಾರೆ. ಖಂಡಿತ ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು. ಸರ್ಕಾರ ಅಧಿಕಾರದಲ್ಲಿರುವಂಥ ಒಂದು ಪಕ್ಷವಾಗಿ, ಒಂದು ಪಕ್ಷ ಅಧಿಕಾರದಲ್ಲಿರುವಂಥ ಪಕ್ಷ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು ಅಂತ ಮೊದಲನೇದಾಗಿ ಮಾಡಿದ್ಮೇಲೆ ಹೇಳೋದು ಬೇರೆ ಆಗುತ್ತೆ. ಮಾಡೋ ಮುಂಚೆನೆ ಮುನ್ನೆಚ್ಚರಿಕೆಯನ್ನ ಇವತ್ತೆಲ್ಲ ರೀತಿ ಮಾಧ್ಯಮದಿಂದ ಈ ಥರ ಎಲ್ಲ ವ್ಯಕ್ತಿಗಳು ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ, ತಿಳುವಳಿಕೆ, ಕಿವಿ ಮಾತನ್ನ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೀತಿ ನಿಮ್ಗೆ ಯಾವುದೋ ವಿದೇಶದ ವ್ಯಕ್ತಿಗಳು ಬಂದು ಇಲ್ಲಿ ಬಂದು ಭಾಷಣ ಮಾಡೋವಂಥದ್ದು ಸರಿದೂಗಲ್ಲ. ಯಾವ ಕಾನೂನಲ್ಲಿ ಅವಕಾಶ ಇಲ್ಲ, ಅದನ್ನು ಮಾಡಿಕೊಡ್ಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಏನೇ ಪ್ರಯತ್ನ ಮಾಡಿದ್ರು ಖಂಡಿತ ಬಿಡೋಲ್ಲ ಅಂತಲೂ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರೆ